ನಮಸ್ತೆ. ಮೊಟ್ಟ ಮೊದಲಿಗೆ ಈ ಧ್ಯಾನ ಕಾರ್ಯಕ್ರಮಕ್ಕೆ ಬಂದಿದ್ದು ಪತ್ರಿಜಿ ಸರಿಂದ. ಆಮೇಲೆ ನಾನು ನಮ್ಮ ನನ್ನ ಪರಿಚಯ ಮಾಡಿಕೊಡ್ತೀನಿ. ನಮ್ಮದು ವಿಜಯನಗರ ಡಿಸ್ಟಿಕ್ ಹಗರಿಬೊಮ್ಮನಹಳ್ಳಿ ತಾಲೂಕು ಬಾಚಿಗೊಂಡನಹಳ್ಳಿ. ನನ್ನ ಹೆಸರು ನಾಣಿಕೇರಿ ನಾಗರಾಜ್ ಅಂತ ಹೇಳಿ. ಕಳೆದ 1 ವರ್ಷದಿಂದ ಈ ಧ್ಯಾನ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಧ್ಯಾನ ಎಲ್ಲ ಮಾಡ್ತಾಯಿದ್ದೆ, ಮನೆಗೆಲ್ಲ ಮಾಡ್ತಿದ್ದೆ. ಇದನ್ನು ಒಂದು 7-8 ತಿಂಗಳಿಂದ ಬೆಳತನಕ ಮಾಡ್ತಿದ್ದೆ. ರಾತ್ರಿಯಿಂದ ಬೆಳಕರಿವರೆಗೆ ಮಾಡ್ತಿದ್ದೆ. ಅಂದರೆ ಯಾವಾಗ ನಿದ್ದೆ ಬರ್ತೈತಿ ಅವಾಗ ಮಲಗಿ ಮಾಡೋದು ಮತ್ತೆ ಎದ್ದು ಮಾಡೋದು ಅಷ್ಟೇ ಮಾಡ್ತಿದ್ದೆ. ಅಷ್ಟು ಮಾಡಿ ಧ್ಯಾನ ಸಾಧನೆ ಮಾಡ್ಕೊಂಡೆ. ಬಟ್ ನನಗೆಲ್ಲ ಚೆನ್ನಾಗಾಯ್ತು, ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಬಸವರಾಜ್ ಸರ್ ಅಂತಂದೇಳಿ ಮರಮ್ನಳ್ಳಿಯವರು, ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡೆ. ಅವರು ನಮಗೆ ಇಲ್ಲ ನೀವು ರಾತ್ರಿ ಎಲ್ಲ ಮಾಡ್ತೀರ ಅಂತ ಹೇಳಿದ್ರೆ, ನಮ್ಮದು ಶಂಕರಾಚಾರ್ಯ ಪಿರಮಿಡ್ ಅಂತಂದೇಳಿ ಮೂಡುಬಿದ್ರೊಳಗೈತಿ, ಅವ್ರ ಹತ್ರ ನೀವು ಕ್ಲಾಸ್ ತಗೊಳ್ರಿ ಚೆನ್ನಾಗಿರ್ತೈತೆ ಅಂತ ಹೇಳಿದರು. ಅಲ್ಲಿಂದ ನಾನು ಜಾಯ್ನ್ ಆಗಿ 3 ತಿಂಗಳಾಯಿತು. ಈ ಮೇಡಮರ ಹತ್ರ ನಾನು ಕ್ಲಾಸ್ ತಗೊಂಡಿಂದೆ ನನಗೊಂದು ಕಾನ್ಸೆಪ್ಟ್ ಬಂತು. ಮೇಡಮರು ಅಷ್ಟೇ ಮಾಡಕತ್ತಾರ, ನಾನು ಆ ಥರ ಮಾಡ್ಬೋದು ಅಂತಂದೇಳಿ ನನಗೆ ಧೈರ್ಯ ತುಂಬಿದ್ರು ಭಾರತಿ ಮೇಡಮವರು. ಭಾರತಿ ಮೇಡಮರ ಹತ್ರ ನಾವು ಕ್ಲಾಸ್ ತಗೊಂಡಾಗಿಂದ ಈ 1 ತಿಂಗಳಿಂದ ನಾವು ಮನೆಗೆ ಒಂದು ಧ್ಯಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಒಂದು 40-45 ಜನ ಬರ್ತಾಯಿದ್ದಾರೆ. 1 ತಿಂಗಳಿಂದ ಹೇಳ್ಕೊಡ್ತಾಯಿದ್ದೀವಿ. ಅವರೆಲ್ಲ ಆರೋಗ್ಯದಿಂದ ಸುಧಾರಣೆ ಆಗೈತಿ. ನನಗೆ ಮೊಣಕಾಲು ನೋವು ಹೋಗ್ಯವು, ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಅದೆಲ್ಲ ಹೋಗೈತಿ, ಶುಗರ್ ಕಡಿಮೆ ಆಗೈತಿ, BP ಕಡಿಮೆ ಆಗೈತೆ ಅಂತ ಹೇಳ್ತಾರೆ. ಆಮೇಲೆ ಕಣ್ಣಿನ ಸಮಸ್ಯೆ ಇದ್ದದ್ದು, ಕಣ್ಣಿನ ಸಮಸ್ಯೆ ಕಡಿಮೆ ಆಗೈತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಯಾರು ಏನು ಸಮಸ್ಯೆ ಐತೆ ಅಂತ ಬಂದವ್ರು ಎಲ್ಲರೂ ನನಗೆ ಕಡಿಮೆ ಆಗತ್ತೆ ಅಂತಂದೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಂದ್ರೆ, ಒಂದು ಹುಡುಗಿ ಇತ್ತು, ಒಂದು ಹೈಸ್ಕೂಲ್ ಓದ್ತಾಯಿದ್ದ ಹುಡುಗಿ, 7-8ನೇ ಕ್ಲಾಸ್ ಇರ್ಬೋದು ಆ ಹುಡುಗಿ. ಆ ಹುಡುಗಿಗೆ ನೀಟಾಗಿ ನಡೆಯೋಕೆ ಬರ್ತಿದ್ದಿಲ್ಲ. ಆ ಥರ ಇದ್ದಳು. ಒಂದು 20-25 ದಿವಸ ಆಗಿಂದೆ ಇವಾಗ ಸ್ವಲ್ಪ ಚೆನ್ನಾಗಿ ನಡೀತಾಳೆ ಅಂತ ಅವ್ರ ಮನೆಯವ್ರು ಹೇಳ್ತಾರೆ. ಆಮೇಲೆ ಒಬ್ಬರು ಮಾನಸಿಕ ಗುಳಿಗೆ ತಗೊಂತ ಇದ್ರು ನಮ್ಮ ಅಲ್ಲಿ ವಟಾರದಲ್ಲಿನೇ. ಅವರು ಇವಾಗ ಅವ್ರ ಮನೆಯವ್ರು ಹೇಳ್ತಾ ಇದ್ದಾರೆ, ಇಲ್ಲ ಒಂದು 10-15 ದಿವಸ 20 ದಿವಸದಿಂದ ಬಂದಿಂದ ಭಾಳ ಚೆನ್ನಾಗೈತೆ, ಆ ಗುಳಿಗೆ ಏನು ಕೆಲಸ ಮಾಡಿಲ್ಲ, ಇವ್ರು ಕೆಲಸ ಮಾಡ್ಯಾರ ಅಂತ ಹೇಳಿದ್ರು. ಇನ್ನೊಬ್ಬರು ಪಾರ್ಶ್ವ ಆಗಿತ್ತು ಅವ್ರಿಗೆ, ಅಂದ್ರೆ ಲೆಪ್ರಸಿ ಆಗಿತ್ತಲ್ಲ, ಅದೇನಂತಾರ ಪಾರ್ಶ್ವ ಆಗಿತ್ತು. ಅವರಿಗೆ ನರಗಳು ಕೆಲಸನ ಮಾಡಲ್ಲ, ನೀವು ಎಗ್ ತಗೊಳ್ರಿ ಅಂತ ಹೇಳಿದ್ರಂತ. ಅವರಿಗೆ 3 ವರ್ಷದಿಂದ ಎಗ್ ತಗೊತಾ ಇದ್ದಾರೆ. ಅದು ಅಷ್ಟೇ ಐತಿ. ನಾವು ಅವ್ರಿಗೆ ಧ್ಯಾನ ಕಲಿಸಿ ಒಂದು 15 ದಿವಸ ನೀವು ಎಗ್ ಬಿಡ್ರಿ, ಆಮೇಲೆ ಬೇಕಂದ್ರೆ ನೀವು ಡಾಕ್ಟ್ರ್ ಮಾತು ಕೇಳುವಂತೆ ಅಂತ ಹೇಳಿದ್ವಿ. ಅವರು ಅದು ಬಿಟ್ಟು 15 ದಿವಸ ಬಿಟ್ಟಿಂದೆ ನರಗಳೆಲ್ಲ ಚೆನ್ನಾಗ್ಯಾವು, ಆರಾಮ್ ಅಡ್ಡಾಡ್ತಾ ಇದ್ದಾರೆ, ಆರಾಮ್ ಕೂತ್ಕೊಂತಾರೆ, ಎಲ್ಲ ಮಾಡ್ತಾರೆ. ಅವರು ಅಡ್ಡಾಡೋದು ಕೂಡ ಕಷ್ಟ ಇತ್ತು, ಈಗೆಲ್ಲ ಆರಾಮ್ ಅಡ್ಡಾಡ್ತಾರೆ, ಚೆನ್ನಾಗಿ ಕೂಡ್ತಾರೆ, ಅಷ್ಟು ಆರಾಮಾಗ್ಯಾರ. ಇದು ಎಲ್ಲ ಭಾರತಿ ಮೇಡಮರಿಂದ ಈ ಒಂದು ಸಂಕಲ್ಪದಿಂದ ಆಗಿರೋದಂತ ನನ್ನ ಅನಿಸಿಕೆ ಅಂತ ಹೇಳ್ತಾ. ಆಮೇಲೆ ನಾನು ಈಗ ಒಂದು 30-40 ಜನರಿಗೆ ಸೇರಿಸಿ ನಮ್ಮ ಊರಲ್ಲಿ ನಾನು ಕ್ಲಾಸ್ ಕೊಡ್ತಾಯಿದ್ದೀನಿ. ಇದಕ್ಕೆಲ್ಲ ಸ್ಫೂರ್ತಿ ಅಂತಂದು ಹೇಳಿದ್ರೆ, ನಮ್ಮದು ಮೂಡುಬಿದ್ರಿ ಇರ್ತಕ್ಕಂಥ ಶಂಕರಾಚಾರ್ಯ ಪಿರಮಿಡ್ನ ಒಂದು ಸಹಕಾರ, ಆಮೇಲೆ ಇಲ್ಲಿ ಇರ್ತಕ್ಕಂಥ ಭಾಗವಹಿಸಿರ್ತಕ್ಕಂಥ ಎಲ್ಲರ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಅನುಕೂಲ ಆತಂತಂದು ಹೇಳ್ತೀನಿ. ಇನ್ನೂ ಉನ್ನತ ಮಟ್ಟಕ್ಕೆ ನಾನು ಬೆಳೆಸ್ತಾರನ್ನ ಒಂದು ಅಭಿಲಾಷೆ ನನಗಿದೆ. ಪ್ರತಿದಿನವೂ ಒಂದೊಂದು ಅನುಭವ ಆಗ್ತಾವೆ. ಇದ್ರ ಅನುಭವ ಹೇಳ್ಬೇಕಂತಂದು ಹೇಳಿದ್ರೆ, ನಾವು ಕೂಡಲ ಸಂಗಮಕ್ಕೆ ಹೋಗಿದ್ವಿ. ಕೂಡಲ ಸಂಗಮಕ್ಕೆ ಹೋದಾಗ ಒಂದು ಅನುಭವ ಆಯಿತು. ನಮಗೆ ಭಗವದ್ಗೀತೆ ಬುಕ್ ಬಂತು, ಆಮೇಲೆ ಜ್ಞಾನಜ್ಯೋತಿ ಅಂತ ಒಂದು ಬುಕ್ ಬಂತು. 2 ಬುಕ್ ಅಂತೇಳಿ ನೋಡಿದ್ವಿ. ಅಲ್ಲಿ ಧ್ಯಾನ ಮುಗಿಸ್ಕೊಂಡು ಬಂದಿಂದೆ ಅಲ್ಲಿ ಹೊರಗಡೆ ಬಂದು ಭಗವದ್ಗೀತೆ ಬುಕ್ಕ ಕೇಳಿದ್ವಿ, ಇಲ್ಲ ಅಂತ ಹೇಳಿದ್ರು. ಜ್ಞಾನಜ್ಯೋತಿ ಕೇಳಿದ್ವಿ, ಜ್ಞಾನಜ್ಯೋತಿ ಸಿಕ್ತು ಬುಕ್ಕು. ಆಮೇಲೆ ನನಗೇನು ಸಮಸ್ಯೆಗಳಿದ್ದು, ನನಗೇನನ್ನ ಏನು ಡೌಟ್ ಇದ್ವಲ್ಲ, ಆ ಬುಕ್ದಾಗೆಲ್ಲ ಕ್ಲಿಯರ್ ಆಗಿತ್ತು. ಅದೆಲ್ಲ ನೋಡಿದೆ. ಆಮೇಲೆ ಅದನ್ನ ನೋಡಿಂದೆ ನನಗೆ ಮತ್ತೆ ಹೆಚ್ಚಿನ ಜ್ಞಾನ ತಿಳ್ಕೊಳಕ್ಕೆ ಅವಕಾಶ ಆಯಿತು. ಮತ್ತು ಈ ನಿನ್ನೆ ದಿನ ನಾನು ಬೆಳಗ್ಗೆ ಓಡೋಕಾರ ಮತ್ತೊಂದು ಕಾನ್ಸೆಪ್ಟ್ ಬಂತು. ಏನಂತ ಹೇಳಿದ್ರೆ, ನೀನು ಪತ್ರಿಕೆ ಹಂಚ್ಬೇಕು, ಪತ್ರಿಕೆ ಹಂಚಿ ನೀನು ಒಂದು ಧ್ಯಾನ ಪ್ರಚಾರ ಮಾಡ್ಬೇಕಂತ ಹೇಳಿ. ನಾನು ಪತ್ರಿಕೆ ಹಂಚಿ ಧ್ಯಾನ ಪ್ರಚಾರ ಮಾಡ್ಬೇಕಂತಂದು ಹೇಳಿದ್ರೆ ಹೇಳ್ತಿದಾರಲ್ಲ ಅಂತ ಅಂದ್ಕೊಂಡೆ. ಅದು ಆಗಿಂದೆ ಒಂದು ತಾಸಿಗೆ ನಾವು ಕೊಪ್ಪಳ ಡಿಸ್ಟಿಕ್ನವ್ರು ಒಬ್ಬರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ, ಇಲ್ಲ ನೀವು ಧ್ಯಾನ ಕಾರ್ಯಕ್ರಮಕ್ಕೆ ನಮ್ಮ ಊರಾಗ ಒಂದು ಕಾರ್ಯಕ್ರಮ ಕೊಡ್ಬೇಕಂತಂದು ಹೇಳಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ತು, ಪತ್ರಿಜಿ ಅವರು ಈ ಥರ ಹೇಳ್ತಾ ಇದ್ದಾರೆ ಅಂತಂದೇಳಿ. ಇನ್ನು ಇದಕ್ಕಿಂತ ಹೆಚ್ಚಿನ ಮಟ್ಟದ ನಾನು ಸೇವೆ ಮಾಡ್ಬೇಕನ್ನೋದು ಒಂದು ಆಸೆ. ಜೈ ಓ ಪತ್ರಿಜಿ. ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನಾನು ಈಗ ಈ ಫೆಬ್ರವರಿ ತಿಂಗಳು 22ನೇ ತಾರೀಕು ಬಂತು ಅಂದರೆ ನನಗೊಂದು ವರ್ಷ ಆಯಿತು ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ಆದಾಗ ಕಾಲೇ ಕಟ್ಟಾಗಬೇಕಾಗಿತ್ತು. ಬಟ್ ನನಗೆ ಅದು ದಯೆ ಇರ್ಬೋದು ಅನಿಸತ್ತೆ, ಏನೋ ಒಂದು ಮುಂದೆ ಒಳ್ಳೇದು ಮಾಡ್ಬೋದು ಅಂತ ಅನಿಸತ್ತೆ. ಅದಕ್ಕೋಸ್ಕರ ನನಗೆ ರಾಡ್ ಹಾಕಿ ಈಗ ಓಡಾಡ್ತೀನಿ. ಬಟ್ ಸ್ವಲ್ಪ ಇದೆ ಪ್ರಾಬ್ಲಮ್ಸು, ಅದು ಕ್ಲಿಯರ್ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ.
ಬಟ್ ನಾನು ಹಾಸ್ಪಿಟಲಲ್ಲಿ ಇದ್ದಾಗ ಕೂಡ ನಾನು ಭಾರತಿ ಅಮ್ಮನ ಸಪೋರ್ಟ್ ತೊಗೊಂಡು ನಾನು ಅಲ್ಲೇ ಧ್ಯಾನ ಮಾಡ್ತಾ ಇದ್ದೆ. ನನಗೆ ದಿನ ಬಂದು ಪತ್ರಿಜಿ ಗುರುಗಳು ನನಗೆ ಮಸಾಜ್ ಮಾಡ್ತಾಯಿದ್ರು ಅಂತ ನನಗೆ ಅನ್ನಿಸ್ತಾ ಇತ್ತು ಧ್ಯಾನದಲ್ಲೇ. ಆಮೇಲೆ ಅದು 2 ತಿಂಗಳಾಯಿತು. 3ನೇ ತಿಂಗಳು ತುಂಬ ಅಷ್ಟೊತ್ತಿಗೆ ಮತ್ತೆ ಎಕ್ಸ್ರೇ ತೆಗ್ಸೋಕ್ಕೆ ಅಂತ ಹೋದಾಗ ಡಾಕ್ಟರ್ ಕೂಡ ಹೇಳಿದ್ರು, ನಿನ್ನ ಮೂಳೆ ಇಷ್ಟು ಬೇಗ ಕೂಡಿದೆ ಅಲ್ಲ ಅಂತ ಆಶ್ಚರ್ಯಪಟ್ಟರು. ನನಗೂ ತುಂಬ ಖುಷಿ ಆಯಿತು. ಬಟ್ ಈಗ ಒಂದೊಂದು ಸಲ ಪೇನ್ ಬರುತ್ತೆ. ಬಟ್ ಪೇನ್ ಬಂದ್ರೂ ನಾನೇನು ಭಯಪಡಲ್ಲ, ಧೈರ್ಯವಾಗಿ ಮುನ್ನುಗ್ತೀನಿ. ಪತ್ರಿಜಿ ಗುರುಗಳಿದ್ದಾರೆ, ಭಾರತಿ ಅಮ್ಮ ಇದ್ದಾರೆ, ನನ್ನೆಲ್ಲ ಮಾಸ್ಟರ್ಸ್ಗಳ ಆಶೀರ್ವಾದ ಕೂಡ ನನಗಿದೆ ಅಂತ ನಾನು ಭಾವಿಸ್ತೀನಿ. ತುಂಬ ಕಹಿ ಘಟನೆಗಳಾಗಿದೆ, ಆದರೂ ಕೂಡ ನಾನು ಮುನ್ನುಗ್ತಾ ಇದ್ದೀನಿ. ಧೈರ್ಯ ಒಂದೇ ಕಾರಣ ಅಂತ ಮುನ್ನುಗ್ತಾ ಇದ್ದೀನಿ. ಈ ವೇದಿಕೆಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಬಂಧುಗಳಿಗೂ ಮತ್ತು ಮಾಸ್ಟರ್ಸ್ಗಳಿಗೂ, ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.